ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ ಇಡ್ಲಿ ಸಾಗು ಆಗಿತ್ತು. ಏನದು? ಯಾವಾಗಲೂ ಕುಕ್ಕುಂಬರ್ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಒಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಕೂಡ ಮಾಡ್ಕೊಬಹುದು. ಸೊ ಕುಕ್ಕುಂಬರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಹಾಗೆ ಒಂದು ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಎರಡನ್ನೂ ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಮೇಯ್ನ್ ಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟು, ಪೆಪ್ಪರು ಬೇಕು ಅಂತಂದರೆ ಇದಕ್ಕೆ ನೀವು ದಾಳಿಂಬೆ ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲ ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ನ ಬಾಯ್ಲ್ಡ್ ಮಾಡಿ ಕೂಡ ಹಾಕೊಬೋದು, ಇಲ್ಲಾಂದರೆ ಕ್ಯಾರೆಟ್ ತುರಿನೂ ಹಾಕೊಬಹುದು. ಹಾಗೆ ಲೆಮನ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ನಾನು ಯಾರ ಹತ್ರ ಕಾಪಿ ಮಾಡಿಲ್ಲ, ಜಸ್ಟ್ ನಾನು ಒಂದು ಟ್ರೈ ಮಾಡ್ತೀನಿ ಚೆನ್ನಾಗಿ ಬರುತ್ತಾ ಏನು ಅಂತ. ಬಟ್ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಕ್ಲೈಂಟ್ಸ್ ಕೂಡ ಕೇಳ್ತಾಯಿದ್ರು ಈ ಸಲಾಡ್ ರೆಸಿಪಿ ಶೇರ್ ಮಾಡಿ ಅಂತ. ಹಾಗಾಗಿ ಕಾನ್ಸ್ಟಿಪೇಷನ್ ಮತ್ತು ಬ್ಲೋಟಿಂಗ್ ಜಾಸ್ತಿ ಇತ್ತು ಅಂದರೆ ದಯವಿಟ್ಟು ಇದನ್ನು ನೈಟ್ ಟೈಮ್ ತೊಗೊಳ್ಳೋದು ಅವಾಯ್ಡ್ ಮಾಡಿ. ರಾ ವೆಜಿಟೇಬಲ್ಸ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ತೊಗೊಳ್ಳಿ, ನೈಟ್ ಟೈಮ್ ಸ್ವಲ್ಪ ಅವಾಯ್ಡ್ ಮಾಡಿ. ಬೇಯಿಸಿರೋ ತರಕಾರಿ ತೊಗೊಳ್ಳಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಇದನ್ನು ಮಾಡ್ತಾ ಇರ್ತೀನಿ, ಲೈಕ್ ಚೆನ್ನಾಗಿರುತ್ತೆ ಸಲಾಡ್ ಜೊತೆ, ಮತ್ತು ಜಾಸ್ತಿನ ಕ್ಯಾಲರೀಸ್ ಕೂಡ ಇರೋಲ್ಲ. ಹಾಗಾಗಿ ಸೊ ಯಾರಾದರೂ ಟ್ರೈ ಮಾಡ್ತು ಅಂದರೆ ನೆಕ್ಸ್ಟ್ ನನಗೆ ಕಮೆಂಟಲ್ಲಿ ಬಂದು ನಿಮ್ಗೆ ಹೇಗೆ ಅನ್ನಿಸ್ತು, ಫೀಲ್ ಆಯಿತು, ಚೆನ್ನಾಗಿತ್ತು ಏನೋ ಅನ್ನೋದನ್ನ ನಂಗೆ ತಿಳಿಸ್ಕೊಡ್ಬೇಕು. ಸೊ ಇಡ್ಲಿ ತೊಗೊಂಡಿದ್ದೀನಿ, ಹಾಗೆ ಸಲಾಡ್ ತೊಗೊಂಡಿದ್ದೀನಿ, ಮತ್ತು ಇದಕ್ಕಿದ ಬೇಳೆ ಅವರೆಕಾಳು ಸಾಂಬಾರು ತೊಗೊಂಡಿದ್ದೀನಿ. ಪ್ಲಸ್ ಪಕ್ಕದಲ್ಲಿ ಒಂದು ಲೋಟ ಹಾಲು ಕೂಡ ಇದೆ, ಹಾಲು ಕೂಡ ತೊಗೊಂಡೆ. ಸೊ ಹಾಲಿಗೆ ನಾನು ಬೆಲ್ಲ ಕೂಡ ಯೂಸ್ ಮಾಡಿದ್ದೀನಿ. ನಾನು ಬೆಲ್ಲ ಬಿಟ್ಟು ಸದ್ಯಕ್ಕೆ ಇರೋಕ್ಕಾಗ್ತಾಯಿಲ್ಲ, ಶುಗರ್ ಯಾಕೋ ಕಂಟ್ರೋಲಾಗೆ ತೊಗೊಳಕ್ಕಾಗ್ತಿಲ್ಲ, ಅಷ್ಟೊಂದು ತೊಗೊಳ್ತಾ ಇದ್ದೀನಿ. ಆದರೂ ಪರವಾಗಿಲ್ಲ. ಅವ್ರು ಮಾರ್ನಿಂಗ್ 8 o'clock ಟಿಫನ್ ಆಗಿತ್ತು ಅವಳ್ದು. ಸೊ ಹಾಗಾಗಿ ನನ್ನ ಜೊತೆ 11-11:30 ಒಂದು ಸಲ ಟಿಫನ್ ಮಾಡ್ತಾಳೆ. ಅದು ಜಾಸ್ತಿ ಏನು ತೊಗೊಳಲ್ಲ, ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಇದು ಮಾಡಿಬಿಡ್ತಾಳೆ. ಚೆನ್ನಾಗಿದೆ ಅಂತೆ, ಅದಕ್ಕೆ ತಿಂತಾ ಇದ್ದಾಳಂತೆ. ಇಡ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು, ಇಲ್ಲಾಂದರೆ ಗಟ್ಟಿಯಾಗಿ ಹೋಗೋದು. ಹಸ್ಬೆಂಡ್ ಯಾವಾಗ ರೇಗ್ಸೋರು ಇದರಿಂದ ಕ್ರಿಕೆಟ್ ಆಡ್ಬೋದು ಅಂತ ಒಂದೊಂದು ಟೈಮಲ್ಲಿ. ಬಟ್ ಇವಾಗ ಸಕ್ಕತ್ತಾಗಿತ್ತು. ಕೆಡಿ ಮುನ್ಸ್ಕೊಂಡಿದೀಯ? ಕೋಪ ಬಂತಮ್ಮ ಮೇಲೆ? ಹಾಂ ಸಿನಿಮಾ ಗೊಂಬೆ ಮಾತಾಡೋದ? ಏನೋ ಹಾಕೊಂಡಿದ್ದೀರ ತಲೆಯಲ್ಲಿ. ಅಂದದೇ ತಡ ನಿನಗೆ. ಕೇಳಿ 3 o'clock ಓಟ್ಸ್ ಆ್ಯಂಡ್ ಪಪ್ಪಾಯ ಸ್ಮೂದಿ ತೊಗೊಂಡೆ. ಇಲ್ಲ ನಿಂತ್ಕೊಳ್ಳಿ, ಏನಾಗಲ್ಲ. ಅಯ್ಯೋ ಎಲ್ಲಿಂದೆಲ್ಲ ಹೋಗ್ತಾಳವಳು. ಚಿನ್ನಿವಾ ಫಸ್ಟ್ ಇದರಿಂದ ಶುರು ಮಾಡ್ಬೇಕಲ್ವಾ, ಆಮೇಲೆ ಅಲ್ವಾ ಅದು ವರ್ಕೌಟ್ ಎಲ್ಲ. ಸೌಮ್ಯ ಹೇಳಿ. ಸೌಮ್ಯ ಚೆನ್ನಾಗಿದೆ, ನೀವು ಹೇಗಿದ್ದೀರಾ?
ನಮ್ಮ ಮೇಡಮ್ ಅವರು ವರ್ಕೌಟ್ ಸೆಷನ್ ಇಟ್ಕೊಬಿಟ್ಟಿದ್ದಾರೆ ಅವ್ರ ಅಪ್ಪನ ಜೊತೆ. ಹೇಗೆ ವರ್ಕೌಟ್ ಮಾಡೋದಂತ ಹೇಳ್ಕೊಡ್ತಾ ಇದ್ದಾಳೆ. ಅವಳಿಗೆ ನಾನು ಏನು ಹೇಳ್ಕೊಟ್ಟಿರ್ತೀನಿ, ನಾನು ಏನು ಮಾಡಿರ್ತೀನಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಸ್ವಲ್ಪ ಆದರೂ ಅಪ್ಪನಿಗೆ ಹೇಳ್ಕೊಡ್ತಾ ಇದ್ದಾಳೆ. ಅದೇ ಗ್ರೇಟ್ ಅಂತ ಹೇಳ್ತೀನಿ ನಾನು. 4:30 ಆಗಿತ್ತು. ಕಾಫಿ ಟೈಮ್. ನಾನು ಟೀ ತೊಗೊಂಡೆ ಆ್ಯಂಡ್ ಪೀನಟ್ಸ್. ಡೈಲಿ ನಾನು ಪೀನಟ್ಸೇ ತೊಗೊಳ್ತಾ ಇದ್ದೀನಿ ಇತ್ತೀಚೆಗೆ. ಹಾಗೆ ವಾಟರ್ 3 ಲೀಟರ್ ಕಂಪ್ಲೀಟ್ ಆಗಬೇಕು. ಸೊ ಬೆಳಗ್ಗೆ ಎದ್ದು ಕುಡ್ದಿರ್ತೀನಿ, ಮತ್ತೆ ಸ್ವಲ್ಪ ಕುಡ್ದಿರ್ತೀನಿ. ಇನ್ನು ಸ್ವಲ್ಪ ಇದೆ, ಪರ್ ಡೇ ಕಂಪ್ಲೀಟ್ ಮಾಡಬೇಕಲ್ಲ, ಮಾಡ್ತೀನಿ. ನನ್ನ ಮೇಲೆ ಇಷ್ಟೆಲ್ಲ ತಿಂದರೂ ಸಣ್ಣ ಆಗ್ಬೋದು, ಯಾರಿಲ್ಲ ಅಂದಿದ್ದು. ಆರಾಮಾಗಿ ತಿನ್ನಿ, ಸಣ್ಣ ಆಗಿ. ದಯವಿಟ್ಟು ಊಟ ತಿಂಡಿ ಬಿಟ್ಟು ಸಣ್ಣ ಆಗೋಕ್ಕೆ ಹೋಗಬೇಡಿ. ಇದು ಬಂದು ಮಧ್ಯಾಹ್ನದ್ದು ರೈಸ್. ಆ್ಯಕ್ಚುಲಿ ನಾನು ನೈಟ್ ತಿಂತಾ ಇದ್ದೀನಿ. ಅನ್ನ ತಿಂದು ಸಣ್ಣ ಆಗ್ಬೋದು. ಯಾರ್ಯಾರೋ ಹೇಳ್ತಾರೆ ಅನ್ನ ತಿಂದರೆ ದಪ್ಪಾಗಿ ಹೋಗ್ಬಿಡ್ತಾರೆ ಅಂತ. ಇಲ್ಲಪ್ಪ, ಖಂಡಿತ ಇಲ್ಲ. ಅನ್ನ ತಿಂದರೂ ಸಣ್ಣ ಆಗಬಹುದು. ತುಂಬ ಜನ ಮಧ್ಯಾಹ್ನ ರೈಸ್ ಸ್ವಲ್ಪ ಜಾಸ್ತಿ ಇತ್ತು, ನೈಟು ರೈಸ್ ತಿನ್ನೋಂಗಿಲ್ಲ ಅಂತ ಬಿಟ್ಬಿಡ್ತಾರೆ. ಲಿಮಿಟಲ್ಲಿ ತೊಗೊಂಡ್ರೆ ಎಂಥದ್ದು ಬೇಕಾದ್ರೂ ತಿನ್ನಬಹುದು. ಈವನ್ ಪಿಜ್ಜಾ ಕೂಡ ತಿನ್ನಬಹುದು. ಆದರೆ ಕ್ವಾಂಟಿಟಿ ಅನ್ನೋದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ನಾನಂತೂ ನೈಟು ರೈಸ್ ತೊಗೊಳ್ತೀನಪ್ಪ. ಏನಂತಂದರೆ ಡಯಟ್ ಅಂತಂದರೆ ರೈಸ್ ಇಲ್ಲವೇ ಇಲ್ಲ ಅನ್ನೋ ಅರ್ಥದಲ್ಲಿ ಬಂದುಬಿಟ್ಟಿದೆ ಕಾನ್ಸೆಪ್ಟು. ಬಟ್ ನಮ್ಮ ಕಾನ್ಸೆಪ್ಟಲ್ಲಿ ಡಯಟ್ ಅಂದರೆ ರೈಸು, ಮನೆ ಊಟ ಆಗಿರುತ್ತೆ. ಹಾಗೆ ವರ್ಕ್ ಇತ್ತು, ಊಟ ಆಗಿ ವರ್ಕ್ ಮುಗಿಸ್ಕೊಳ್ತಾ ಇದ್ದೆ. ಪ್ಲ್ಯಾನ್ಸ್ ಶೇರ್ ಮಾಡೋದಿತ್ತು, ಹಾಗಾಗಿ ಆ್ಯಂಡ್ ಕನ್ನಡ ಪ್ಲ್ಯಾನ್ಸ್ ಕೇಳ್ತಾರೆ, ಒಬ್ಬೊಬ್ಬರು ಇಂಗ್ಲೀಷ್ ಕೇಳ್ತಾರೆ. ವಾಕ್ ಮಾಡ್ತಾಯಿದ್ದೆ, ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಫ್ರೀ ಇದ್ದೆ. ಪಾಪು ಇರಲಿಲ್ಲ. ಪಾಪು ನಮ್ಮ ಚಿಕ್ಕ ಮಾವ ಮನೆಗೆ ಹೋಗಿದ್ಲು. ಅವಳು ಬರೋ ತನಕ ವಾಕ್ ಮಾಡೋಣ ಅಂದ್ಬಿಟ್ಟು ಕ್ಲೈಂಟ್ಸ್ ಮೀಲ್ ಪ್ಲೇಟ್ ಚೆಕ್ ಮಾಡಿಕೊಂಡು ಅವ್ರಿಗೆ ಮೆಸೇಜ್ ಮಾಡ್ಕೊಂಡೇ ವಾಕ್ ಮಾಡ್ತಾಯಿದ್ದೀನಿ. ಸೊ ಫ್ರೀ ಇದ್ದಾಗೆಲ್ಲ ವಾಕ್ ಮಾಡಿ ಅಂತಲೇ ಹೇಳ್ಬೋದು. ತಲೆ ಸ್ನಾನ ಮಾಡಿದ್ನಲ್ಲ, ಸೊ ಹಾಗಾಗಿ ನಾನು ಕೂಮ್ ಮಾಡೋದಿಲ್ಲ ಬೇಗ. ಹಾಗೆ ತುಂಬ ನೀರೆಲ್ಲ ಹೋಗಿ ಡ್ರೈ ಆದಮೇಲೆ ನಾನು ತಲೆಗೆ ಕೂಮ್ ಮಾಡೋದು. ಹಾಗಾಗಿ ಹಾಗೆ ಹೇರ್ ಬಿಟ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಕರೆಂಟ್ ಏನಾರು ಹೋಗಿತ್ತು ಅಂತಂದರೆ ಲೈಕ್ ಮೋಹಿನಿನ ಥರನೇ ಫೀಲ್ ಆಗ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ. ನಾನೇ ಫೀಲ್ ಮಾಡ್ಕೊಂಡ್ಬಿಡ್ತೀನಿ ಆ ಲಾಂಗ್ ಹೇರ್ ಇರೋದ್ರಿಂದ. ಲಾಂಗ್ ಹೇರ್ ಟಿಪ್ ಕೇಳ್ತಾ ಇದ್ರಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಕಾಸ್ಟ್ಲಿ ಅಲ್ಲ ನನ್ನ ಹೇರ್ ಕೇರು, ಜಸ್ಟ್ 4 to 5 rupees ಶಾಂಪೂಗೆ. ಇನ್ನು ಮನೆ ಕೊಬ್ಬರಿ ಎಣ್ಣೆ, ಇಷ್ಟೇ ನನ್ನ ಹೇರ್ ಕೇರ್, ಜಾಸ್ತಿ ಏನು ಮಾಡೋದಿಲ್ಲ. ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ನಾನು ಯಾವುದೇ ಥರದ ಕಂಡೀಷ್ನರ್ ಯೂಸ್ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ನಿಮ್ಮದಾಗಿ ವೀಕ್ಲಿ ಟ್ವೈಸ್ ತಲೆ ಸ್ನಾನ ಮಾಡ್ತೀನಿ, ಪ್ಲಸ್ ಕೊಬ್ಬರಿ ಎಣ್ಣೆ ಹಚ್ತೀನಿ ವೀಕ್ಲಿ ಟ್ವೈಸ್ ಅಷ್ಟೇ. ಅದು ಸಮ್ಟೈಮ್ಸ್ ಆಯಿಲ್ ಕೂಡ ಹಾಕಲ್ಲ. ನಮ್ಮಮ್ಮ ಬೈತಾ ಇರ್ತಾರೆ, ತಲೆಗೆ ಎಣ್ಣೆ ಹಾಕು ಅಂತ. ಹಾಗಾಗಿ ನಮ್ಮಮ್ಮ ಕೂದಲು ಚೆನ್ನಾಗಿದೆ, ಹಾಗೆ ನನ್ನ ಕೂದಲು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಅರೌಂಡ್ 20 to 30 minutes ವಾಕಿಂಗ್ ಆಯಿತು. ಇವತ್ತು ನಾವು ವಾಕಿಂಗ್ ಔಟ್ 12,000 ಮಾಡಿದ್ದೆ. ಸೊ ಯಾವಾಗ ಫ್ರೀ ಇರ್ತೀನಿ ಅವಾಗ ವಾಕ್ ಮಾಡೋದೇ ಆಗುತ್ತೆ ನನ್ನ ಕೆಲಸ. ವರ್ಕೌಟ್ ಮಾಡ್ತೀನಿ, ಬಟ್ ಏನು ಗೊತ್ತಾ, ವಿಡಿಯೋ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನನ್ನ ಮಗಳು ಹೋಗಿ ಕಟ್ ಮಾಡಿ ಬರ್ತಾರೆ. ಹಾಗಾಗಿ ವಿಡಿಯೋ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಅವಳು ಸ್ಕೂಲಿಗೆ ಹೋದ್ಮೇಲೆ ಶೇರ್ ಮಾಡಬೇಕು. ಮೇಡಮ್ ಇಲ್ಲಿ ತಿರುಗಿ, ಇಲ್ಲಿ ಕಿವಿ ಹೋಗುತ್ತೆ, ಕಿವಿ ಗುಮ್ಮತ್ತೆ. ಇದು ನನ್ನ ಕ್ಲೈಂಟ್. ಅವ್ರು ಮುಂಚೆ ಜಾಸ್ತಿ ತಿಂತಾ ಇರಲಿಲ್ಲ ಅಂತ, ಇವಾಗ ಜಾಸ್ತಿ ನಾನು ತಿನ್ನಿಸ್ತಾ ಇದ್ದೀನಿ. ಪ್ಲಸ್ ಅವರು ವೆಯ್ಟ್ ಲಾಸ್ ಕೂಡ ಚೆನ್ನಾಗಿ ಆಗ್ತಾ ಇದ್ದಾರೆ, ಇಂಚಸ್ ಲಾಸ್ ಕೂಡ ಆಗ್ತಾಯಿದೆ. ಸೊ ಮನೆ ಊಟ ಅಂತಂದರೆ ಹೊಟ್ಟೆ ತುಂಬ ತಿಂದು ವೆಯ್ಟ್ ಲಾಸ್ ಆಗೋದೆ. ಥ್ಯಾಂಕ್ ಯು.